ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಕಾಮಗಾರಿಯ ಟೆಂಡರ್ ಮಾಡಿದರೂ ಕಾಮಗಾರಿ ಕೆಲಸ ಮಾಡದೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಗುತ್ತಿಗೆದಾರ. ಹೌದು ವೀಕ್ಷಕರೇ, ಮಳೆಯಾದರೆ ಸಾಕು ತುಂಬಿ ಹರಿಯುವ ಹಳ್ಳ. ಕಾಮಗಾರಿ ಮಾಡಲೆಂದು ಮಣ್ಣು ಹಾಕಿ ಕೈಬಿಟ್ಟಿದ್ದಾರೆ. ಕಿರಿದಾದ ರಸ್ತೆಯ ಗುಂಡಿಗಳ ಮಧ್ಯೆ ತುಂಬಿ ಹರಿಯುವ ನೀರಿನಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಶಿರೋಳದಿಂದ ಬಸಾಪುರ ಮಾರ್ಗವಾಗಿ ಮುರುಡಿ ರಸ್ತೆ ಹಳ್ಳದ ಸೇತುವೆ ದುರಸ್ತಿ ಕಾಮಗಾರಿ ಟೆಂಡರ್ ಆಗಿ ವರ್ಷಗಳೇ ಗತಿಸಿವೆ. ಕಾಮಗಾರಿ ಮಾಡದೆ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಲೋಕೋಪಯೋಗಿ ಇಲಾಖೆ ಮತ್ತು ಗುತ್ತಿಗೆದಾರ. ಪ್ರತಿನಿತ್ಯ ನೂರಾರು ಬೈಕ್ ಸವಾರರು ಈ ರಸ್ತೆಯಲ್ಲಿಯೇ ಪ್ರಯಾಣಿಸಬೇಕು. ತಗ್ಗು ಗುಂಡಿಗಳು ನೀರಿನಲ್ಲಿ ಕಾಣೋದೇ ಇಲ್ಲ. ಮೊದಲೇ ಕಿರಿದಾದ ರಸ್ತೆ ಕಾಮಗಾರಿ ಮಾಡಲೆಂದು ಅರ್ಧ ರಸ್ತೆ ಕಿತ್ತು ಕೈಬಿಟ್ಟ ಪರಿಣಾಮ ಮತ್ತಷ್ಟು ಪ್ರಯಾಣಕ್ಕೆ ತೊಂದರೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಗುತ್ತಿಗೆದಾರರ ಬೇಜವಾಬ್ದಾರಿತನ ತುಂಬಿ ಹರಿಯುತ್ತಿರುವ ಹಳ್ಳ ಪಟ್ಟಣಕ್ಕೆ ಹೋಗಬೇಕಾದ ಜನರ ಜೀವಕ್ಕೆ ಕಂಟಕವಾಗಿದೆ. ಇನ್ನಾದರೂ ಎಚ್ಚೆತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರಯಾಣಿಕರ ಆಗ್ರಹವಾಗಿದೆ. ಹಿರೋಡಟ್ಟಿ ಹಾಗೂ ಹಾರಗೇರಿ ಬಸಾಪುರ ನಡುವೆ ಹೋಗುವಂತಹ ದಾರಿ ಇಲ್ಲಿ ಚಳಿ ನೀರು ಕೋಡಿ ಹೊಡೆದು ಬಸ್ಸು ಜನ ಅಡ್ಡಾಡಕ್ಕೆ ಭಾಳ ತೊಂದರೆ ಇರುತ್ತೆ. ಜನ ಬಿದ್ದು ಭಾಳ ಅನಾಹುತ ಆಗುತ್ತೆ. ಅದು ದಯವಿಟ್ಟು PW ಡಿಪಾರ್ಟ್ಮೆಂಟ್ ಅವರು ಈ ರೋಡನ್ನು ದುರಸ್ತಿ ಮಾಡಿ ಅಂಡರ್ ಬ್ರಿಡ್ಜ್ ಮಾಡಿ ಅಂಡರ್ ಲೈನ್ ನಂಗೆ ನೀರು ಹೋಗೋಂಥ ವ್ಯವಸ್ಥೆ ಆಗಬೇಕು. ಇದನ್ನು ಯಾವ ಸರ್ಕಾರ ಈಗ ಹೇಳಿದ್ರು ಅದು ಕಣ್ ತೆಗೆದುಕೊಂಡು ಈ ಜನರಿಗೆ ಭಾಳ ತೊಂದರೆ ಐತಿ. ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸ್ಬೇಕಂತಂದು ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ.